ಆಶೀರ್ವಾದದ ಮಾರ್ಗ. ಜೆ ಶ್ಯಾಮ್ ಜೆಬೆದುರೈ. ಅಧ್ಯಾಯ 4. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ಎಂಬುದು ಅನೇಕರಿಗೆ ಪ್ರಶ್ನೆಯಾಗಿದೆ. ಕೆಲವು ಸಮಯಗಳಲ್ಲಿ ಕೆಲವರು ಬಂದು ನಮಗೆ ನೀವು ಕೊಡಬೇಕೆಂದು ಬಲವಂತಪಡಿಸುತ್ತಾರೆ. ನಾವೇ ನಿಜವಾಗಿಯೂ ಅಂಗೀಕೃತವಾಗಿರುವವರು, ನೀವು ನಮಗೆ ಕೊಡುವುದಾದರೆ ಮಾತ್ರ ಅದನ್ನು ಕರ್ತನಿಗೆ ಸೇರುತ್ತದೆ ಎಂದು ವಾದ ಮಾಡುತ್ತಾರೆ. ಇನ್ನು ಕೆಲವರು ಈ ಹೋಟೆಲಿನಲ್ಲಿ ನೀನು ತಿಂದು ಬೇರೆ ಹೋಟೆಲಿನಲ್ಲಿ ಹೋಗಿ ಬಿಲ್ಲನ್ನು ಕೊಡುವೆಯಾ ಎಂದು ಕ್ರೈಸ್ತ ಮಾರ್ಗವನ್ನು ಕೇವಲವಾಗಿ ಹೋಟೆಲಿಗೆ ಹೋಲಿಸಿ ಮಾತನಾಡುತ್ತಾರೆ. ಇದು ಎಷ್ಟು ಪರಿತಾಪಕರವಾದದ್ದು. ನಾವು ಯಾರು ಯಾರಿಗೆ ಕೊಡಬೇಕೆನ್ನುವುದರ ಕುರಿತು ಸ್ವಲ್ಪ ಯೋಚಿಸೋಣ. 1. ಕರ್ತನ ಸೇವಕರಿಗೆ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವಾಗಲೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಮಲಾಕಿ 3:10. ಹಳೆಯ ಒಡಂಬಡಿಕೆಯಲ್ಲಿ ಒಂದೇ ಒಂದು ಆಲಯ ಮಾತ್ರವೇ ಇದ್ದಿತ್ತು. ಅದು ಯೆರೂಸಲೇಮಿನಲ್ಲಿ ಇದ್ದಿತ್ತು. ಜನರು ಯೆರೂಸಲೇಮಿನಲ್ಲಿದ್ದ ಆ ಆಲಯಕ್ಕೆ ತಾವು ಬೆಳೆದ ಪ್ರಥಮ ಫಲಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ಕಲಸಿದ ಹಿಟ್ಟುಗಳನ್ನು ತರುತ್ತಿದ್ದರು, ಅವುಗಳನ್ನು ಭಂಡಾರದಲ್ಲಿಡುತ್ತಿದ್ದರು. ಆ ವಸ್ತುಗಳನ್ನು ಆಲಯದಲ್ಲಿ ಸೇವೆ ಮಾಡುತ್ತಿದ್ದ 5 ಬಗೆಯ ಜನರು ಸೇವಕರು ಹಂಚಿಕೊಳ್ಳುತ್ತಿದ್ದರು. ಬಾಗಿಲು ಕಾಯುವವರು, ಆಲಯವನ್ನು ಶುಚಿ ಮಾಡುವವರು, ಲೇವಿಯರು, ಯಾಜಕರು, ಆಲಯದ ಪರಿಚಾರಿಕೆಯನ್ನು ನೋಡಿಕೊಳ್ಳುವವರು ಹಂಚಿಕೊಳ್ಳುತ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಿ ಕರ್ತನು ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವನಲ್ಲ, ನೀವೇ ಆ ಆಲಯವಾಗಿದ್ದೀರಿ ಎಂದು ಕರ್ತನು ಅಂದನು. 1 ಕೊರಿಂಥ 3:16. ಆಲಯದಲ್ಲಿರುವ ಆಹಾರವೇನು? ಅದು ದೇವರ ವಾಕ್ಯವೇ. ಮತ್ತಾಯ 4:4. ಆಹಾರವಿಲ್ಲದೆ ಹಸಿವಿನಿಂದ ಬಾಡಿ ಹೋಗುವ ಆಲಯವಾಗಿರುವ ಜನರಿಗೆ ಆಹಾರವಾಗಿರುವ ಸುವಾರ್ತೆಯನ್ನು ಸಾರುವುದೇ ಸೇವೆ. ಕರ್ತನು ಈ ಭೂಮಿಗೆ ಬಂದ ಉದ್ದೇಶವು ಇದೇ ಆಗಿದೆ. ಆತನು ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ನಗರಗಳಲ್ಲಿ ಅಲೆದು ತಿರುಗಿ ಸುವಾರ್ಥ ಸೇವೆ ಮಾಡಿದನು. ಆತನ ಶಿಷ್ಯರು ಸಹ ಈ ರೀತಿ ಸೇವೆ ಮಾಡಿದರು. ಅಪೊಸ್ತಲನಾದ ಪೌಲನು ಹಲವು ದೇಶಗಳಲ್ಲಿ ಪ್ರಯಾಣ ಮಾಡಿ ಸುವಾರ್ತೆಯನ್ನು ತಿಳಿಸಿದನು. ಸುವಾರ್ತೆಯನ್ನು ಸಾರುವುದರ ಕುರಿತಾಗಿ ನೀನು ಕೊಡುವ ದಶಮ ಭಾಗವನ್ನು ಕರ್ತನು ಅಂಗೀಕರಿಸಿ ಆಶೀರ್ವದಿಸಿ ನಿಶ್ಚಯವಾಗಿಯೂ ನಿನ್ನನ್ನು ಉನ್ನತಪಡಿಸುವನು. ಹೊಸ ಒಡಂಬಡಿಕೆಯಲ್ಲಿಯೂ ಕರ್ತನು 5 ಬಗೆಯ ಸೇವಕರನ್ನು ಇಟ್ಟಿದ್ದಾನೆ. ಅಪೊಸ್ತಲರು, ಪ್ರವಾದಿಗಳು, ಕುರುಬರು, ಬೋಧಕರು, ಸುವಾರ್ತಿಕರು. ಇವೆಲ್ಲರೂ ಕರ್ತನ ಸೇವೆಯನ್ನು ಮಾಡುವರಾಗಿದ್ದಾರೆ. ನಾವು ಯಾವುದೇ ಸೇವಕರಿಗೆ ಕೊಡುವಾಗಲೂ ಕರ್ತನ ಕೈಯಲ್ಲಿಯೇ ಕೊಡುವುದಾಗಿ ನೆನೆಸಿ ವಿಶ್ವಾಸದಿಂದ ಕೊಡುವಾಗ ಅದು ನಿಶ್ಚಯವಾಗಿಯೂ ನಮಗೆ ಆಶೀರ್ವಾದಕರವಾಗಿ ಇರುತ್ತದೆ. ಒಬ್ಬ ಮನುಷ್ಯನಿಗೂ ಒಬ್ಬ ಸೇವಕರಿಗೂ ಕೊಡುವುದಾಗಿ ನೆನೆಸಿ ಕೊಡದೆ ಕರ್ತನ ಗಾಯವುಳ್ಳ ಹಸ್ತಗಳಲ್ಲಿ ಕೊಡುತ್ತೇನೆಂದು ನೆನೆಸಿ ಪರಲೋಕದಲ್ಲಿರುವ ಸರ್ವಸಂಗವಾಗಿರುವ ಸಭೆಗೆ ಕೊಡುತ್ತೇನೆಂದು ಸುವಾರ್ಥ ಸೇವೆಗೆ ಕೊಡಿರಿ. ಕರ್ತನು ಆಗ ನಿಶ್ಚಯವಾಗಿಯೂ ನಿಮ್ಮನ್ನು ಆಶೀರ್ವದಿಸುವನು. ಯೆಹೋವನು ಆಕಾಶ ದ್ವಾರಗಳನ್ನೇ ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವನು. 2. ನಿಮಗಾಗಿ ಪ್ರಾರ್ಥಿಸುವವರಿಗಾಗಿ ಕೊಡಿರಿ. ನಿಮಗಾಗಿ ಆತ್ಮಭಾರವುಳ್ಳವರಾಗಿ ಪ್ರಾರ್ಥಿಸುವವರಿಗಾಗಿ ಕೊಡಿರಿ. ಅಂದು ಮೋಶೆಯ ಕೈಗಳನ್ನು ಆರೋನನು ಹೂರನು ಎತ್ತಿ ಹಿಡಿದನು. ಮೋಶೆಯು ಇಸ್ರೇಲ್ ಜನರಿಗಾಗಿ ಕೈಗಳನ್ನೆತ್ತಿ ನಿಂತನು. ಮೋಶೆಯ ಕೈಗಳು ಸೋತು ಹೋಯಿತು. ಮೋಶೆಯು ಕೈಗಳನ್ನು ಕೆಳಗಿಳಿಸಿದಾಗ ಅಮಲೇಕರು ಬಲ ಹೊಂದುವರು, ಕೈಗಳನ್ನು ಮೇಲೆತ್ತಿದಾಗ ಇಸ್ರೇಲರು ಬಲ ಹೊಂದುವರು. ಆಗ ಅವರಿಗೆ ಜಯವಾಗುತ್ತಿತ್ತು. ದೇವ ಮಗುವೆ, ನೀನು ಜಯ ಹೊಂದುವುದಕ್ಕಾಗಿ ನಿನಗಾಗಿ ದೇವರ ಸನ್ನಿಧಾನದಲ್ಲಿ ಮೊರೆಯಿಡುವ ಸೇವಕರ ಕೈಗಳನ್ನು ಎತ್ತಿ ಹಿಡಿಯುವುದು ನಿನಗೆ ಅವಶ್ಯ. ಅವರು ನಿನಗಾಗಿ ಆತ್ಮಭಾರವುಳ್ಳವರಾಗಿದ್ದಾರಲ್ಲ. ನಿನ್ನ ಜೀವಿತದಲ್ಲಿ ಹೋರಾಟಗಳು, ಶೋಧನೆಗಳು ಬರುವಾಗ ಅವರು ದೇವ ಸನ್ನಿಧಾನದಲ್ಲಿ ನಿನಗಾಗಿ ಮೊರೆಯಿಡುತ್ತಾರಲ್ಲ. ನಿನ್ನ ಜಯದ ಜೀವಿತದ ರಹಸ್ಯವು ಅವರ ಬಳಿಯಲ್ಲಿದೆ ಅಲ್ಲ. ಹಾಗೆಯೇ ನಿನಗಾಗಿ ಪ್ರಾರ್ಥಿಸಿ ಒಳ್ಳೆಯ ಆಲೋಚನೆಗಳನ್ನು ಕೊಡುವ ನಿನ್ನ ಆತ್ಮೀಕ ಜೀವಿತಕ್ಕೆ ಪ್ರಯೋಜನಕರವಾಗಿರುವ ಕರ್ತನ ಸೇವಕರಿಗೆ ಕೊಡುವುದನ್ನು ಮರೆಯಬೇಡ. ನಿನ್ನನ್ನು ಕರ್ತನ ಬಳಿಗೆ ನಡೆಸಿದವರನ್ನು ಹಸಿವೆಯಿಂದಿರಿಸಿ ಅವರು ಊಟವಿಲ್ಲದೆ ತತ್ತರಿಸುವುದನ್ನು ದೂರದಿಂದ ನೋಡಿಯೂ ದೂರದಲ್ಲಿ ಆಡಂಬರವಾಗಿರುವ ಸೇವಕರಿಗೆ ಕೊಡುವುದರಿಂದ ಏನು ಪ್ರಯೋಜನ? ಆದುದರಿಂದ
ದೇವ ಮಗುವೆ, ನಿನಗಾಗಿ ಪ್ರಾರ್ಥಿಸುವ ಸೇವಕರಿಗೆ ಸಂತೋಷದಿಂದ ಕೊಡಿರಿ. 3. ಬಡವರಿಗಾಗಿ ಕೊಡಿರಿ. ಬಡವರಿಗಾಗಿ ಕೊಡುವುದನ್ನು ಮರೆಯಬೇಡಿರಿ. ಹಳೆ ಒಡಂಬಡಿಕೆಯಲ್ಲಿ ಪರದೇಶಿಗಳಿಗೆ ಅನ್ಯರಿಗೂ ಕೊಡಬೇಕಾದುದನ್ನು ನ್ಯಾಯ ಪ್ರಮಾಣದೊಂದಿಗೆ ಯೇಸು ಕ್ರಿಸ್ತನು ಸತ್ಯವೇದದಲ್ಲಿ ಬರೆದಿದ್ದಾನೆ. ಹೊಲದ ಬೆಳೆಯನ್ನು ಕೊಯ್ಯುವಾಗ ಪೂರ್ತಿಯಾಗಿ ಕೊಯ್ಯದೆ ಬಡವರಿಗಾಗಿ ಪರದೇಶಿಗಳಿಗಾಗಿ ಸ್ವಲ್ಪ ಬಿಟ್ಟು ಬಿಡಬೇಕು. ಮರದಲ್ಲಿ ಹಣ್ಣು ಕೀಳುವಾಗ ಪೂರ್ತಿಯಾಗಿ ತೆಗೆದುಕೊಳ್ಳದೆ ಕೆಲವನ್ನು ಅನ್ಯರಿಗೂ ಪರದೇಶಿಗಳಿಗೂ ಬಿಟ್ಟು ಬಿಡಬೇಕು ಎಂದು ಕರ್ತನು ಹೇಳಿರುತ್ತಾನೆ. ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರು ಉತ್ತರ ಕೊಡರು. ಜ್ಞಾನೋಕ್ತಿ 21:13 ಎಂದು ಸತ್ಯವೇದವು ತಿಳಿಸುತ್ತದೆ. ಬಡವರಿಗಾಗಿ ಕನಿಕರ ಪಡೆದಿರುವಾಗ ಕರ್ತನು ದಯೆ ತೋರಿಸುವುದಿಲ್ಲ. ಅನೇಕರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಕರ್ತನಿಂದ ಬರುವ ಆಶೀರ್ವಾದಗಳನ್ನು ಕಳೆದುಕೊಂಡು ಬಿಡುತ್ತಾರೆ. ಆಕಾನನ ತಂದೆಯ ಹೆಸರು ಏನು ಗೊತ್ತೇ ಎಂದು ಒಬ್ಬ ಬೋಧಕನು ಸಭೆಯವರ ಬಳಿ ಕೇಳಿದನು. ಯಾರಿಗೂ ಗೊತ್ತಿರಲಿಲ್ಲ. ಸತ್ಯವೇದವು ಆಕಾನನ ತಂದೆಯ ಹೆಸರು ಜಿಪುಣ ಎಂದು ಕರೆಯುತ್ತದೆ. ಕರ್ಮಿ ಎಂದರೆ ಜಿಪುಣ ಎಂದರ್ಥ, ಸ್ವಾರ್ಥಿ ಎಂದರ್ಥ. ಜಿಪುಣನ ಮಗನಾದ ಆಕಾನನು ಸ್ವಾರ್ಥಿಯಾಗಿ ಬ್ಯಾಬಿಲೋನಿನ ನಿಲುವಂಗಿಯನ್ನು, ಬೆಳ್ಳಿಯನ್ನು, ಬಂಗಾರದ ಗಟ್ಟಿಯನ್ನು ತೆಗೆದುಕೊಂಡು ಬಚ್ಚಿಟ್ಟಿದ್ದನು. ಕೊನೆಯಲ್ಲಿ ಅವನು, ಅವನ ಕುಟುಂಬದವರು ಕಲ್ಲೆಸೆದು ಕೊಲ್ಲಲ್ಪಟ್ಟರು. ಜಿಪುಣರು ಇಂತಹ ಅನೇಕ ಆಕಾನರು ಹುಟ್ಟಿರುತ್ತಾರೆ. ಇಸ್ರಾಯೇಲರು ಜಯ ಹೊಂದಲು ಆಗುವುದಿಲ್ಲ. ಕರ್ತನ ಸೇವೆಗಳು ತಡೆಯಾಗುವುದಕ್ಕೂ ಕೊರತೆ ಉಂಟಾಗುವುದಕ್ಕೂ ಕಾರಣ ಇಂತಹ ಕರ್ಮಿಗಳೇ. ಕರ್ತನಿಗೆ ಸೇರಬೇಕಾದವುಗಳಿಗೆ ತಡೆ ಮಾಡುವ ಕರ್ಮಿಗಳೇ. 4. ದಿಕ್ಕು ಕಾಣದವರಿಗೂ ವಿಧವೆಯರಿಗೂ ಕೊಡಿರಿ. ಸತ್ಯವೇದವು ಹೀಗೆ ಹೇಳುತ್ತದೆ. ಸಂಕಟದಲ್ಲಿದ್ದ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಯಾಕೋಬ 1:27. ಅನಾಥ ಮಕ್ಕಳನ್ನು, ವಿಧವೆಯರನ್ನು ಪರಾಮರ್ಶಿಸುವ ಸೇವಕರನ್ನು ಅವರಿಗಾಗಿ ಕೊಡುವ ಕರ್ತವ್ಯವನ್ನು ಕರ್ತನು ನಮ್ಮ ಕೈಗಳಲ್ಲಿ ಕೊಟ್ಟಿರುತ್ತಾನೆ. ಅಂಥವರನ್ನು ಧಿಕ್ಕರಿಸಬಾರದು, ಕೀಳಾಗಿ ನೋಡಬಾರದು, ಅವರ ಹೃದಯಕ್ಕೆ ನೋವಾಗುವಂತೆ ಮಾತನಾಡಬಾರದು. ಐಶ್ವರ್ಯವಂತರಿಗೆ ನಾವು ಸಹಾಯ ಮಾಡುವುದಾದರೆ ಅವರಿಂದ ಪ್ರಯೋಜನವೇನು? ನಿಮ್ಮ ಸ್ನೇಹಿತರನ್ನೇ ನೀವು ಸ್ನೇಹಿಸಿದರೆ ನಿಮಗೇನು ಪ್ರಯೋಜನ? ನಿಮ್ಮ ಸಹೋದರನನ್ನೇ ನೀವು ಹರಿಸುವುದಾದರೆ ಅದರಲ್ಲಿ ವಿಶೇಷತೆ ಏನಿದೆ ಎಂದು ಕರ್ತನು ಹೇಳುತ್ತಾನೆ. ಮತ್ತಾಯ 5:46-47. ನಿನ್ನನ್ನು ಬೇಡುವವನಿಗೆ ಕೊಡು, ನಿನ್ನಲ್ಲಿ ಕಡ ತೆಗೆದುಕೊಳ್ಳಬೇಕೆಂದು ಇರುವವನಿಗೆ ಮುಖ ತಿರುಗಿಸಿಕೊಳ್ಳಬೇಡ. ಮತ್ತಾಯ 5:42. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು. ಜ್ಞಾನೋಕ್ತಿ 19:17. ನಿಮಗೆ ಒಬ್ಬ ಕೋಟ್ಯಾಧೀಶ್ವರ ಪರಿಚಯವಿದೆ ಎಂದುಕೊಳ್ಳೋಣ. ಅವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ, ನಿಮಗೆ ಅಗತ್ಯವಾದ ಸಹಾಯಗಳನ್ನು ಮಾಡುತ್ತಾನೆ. ಅವರು ನಿಮ್ಮ ಬಳಿ ಬಂದು 10 ರೂಪಾಯಿ ಕೊಡಿರಿ, ಪರ್ಸನ್ನು ಮನೆಯಲ್ಲಿಯೇ ಮರೆತು ಬಂದಿದ್ದೇನೆ ಎಂದು ಕೇಳಿದರೆ ನೀವು ಸಹ ಸಂತೋಷದಿಂದ 10 ರೂಪಾಯಿ ಏಕೆ 100 ರೂಪಾಯಿಯನ್ನೇ ಕೊಡುತ್ತೀರಿ. ನಂತರ ನೀವು ನನಗೆ ಕೊಟ್ಟರೆ ಸಾಕು ಎಂದು ಹೇಳಿ ಸಹಾಯ ಮಾಡುತ್ತೀರಿ. ಅವರಿಗೆ ಸಹಾಯ ಮಾಡುವ ಭಾಗ್ಯ ನನಗೆ ದೊರೆಯಿತಲ್ಲ ಎಂದು ಸಂತೋಷಿಸುತ್ತೀರಿ. ದೇವ ಮಗುವೆ, ಒಬ್ಬೊಬ್ಬ ಅನಾಥರನ್ನು, ದಿಕ್ಕೆಟ್ಟವರನ್ನು, ವಿಧವೆಯರನ್ನು ನೀವು ನೋಡುವಾಗ ಅವರ ಮೂಲಕವಾಗಿ ಕರ್ತನು ನಿಮ್ಮ ಬಳಿ ಸಾಲ ಕೇಳುತ್ತಾನೆ ಎನ್ನುವುದನ್ನು ಮರೆಯಬೇಡಿರಿ. ಹೌದು, ನೀವು ಅವರಿಗೆ ಕೊಡುವಾಗ ಕರ್ತನು ನಿಮಗೆ ಹಿಂತಿರುಗಿ ಕೊಡುತ್ತಾನೆಂದು ವಾಗ್ದಾನ ಮಾಡಿದ್ದಾನೆ. ಆತನು ಯಾರಿಗೂ ಸಾಲಗಾರನಲ್ಲ. ಬಡವರಿಗೆ ಸುವಾರ್ತೆಯನ್ನು ಸಾರಲು ಅಂದು ಯೇಸುವಿಗೆ ಒಂದು ಹಡಗು ಬೇಕಾಗಿತ್ತು. ಪೇತ್ರನು ಆ ಹಡಗನ್ನು ಕೊಟ್ಟನು. ಬರೀ ಒಂದೇ ಹಡಗಿಗೆ ಆತನನ್ನು ಕರ್ತನು ಬಿಟ್ಟು ಬಿಡಲಿಲ್ಲ. 2 ಹಡಗುಗಳು ತುಂಬುವಷ್ಟು ಮೀನನ್ನು ಅವನಿಗೆ ಕೊಟ್ಟನು. ಲೂಕ 5:2-7. ತನಗೆ ಇಷ್ಟೊಂದು ಮೀನನ್ನು ಕರ್ತನು ಕೊಡುತ್ತಾನೆಂದು ಪೇತ್ರನು ಎದುರು ನೋಡಲಿಲ್ಲ. ಭ್ರಮಿಸಿ ಹೋದನು. ಕ್ರಿಸ್ತನ ಪಾದದಲ್ಲಿ ಬಿದ್ದನು. ದೇವ ಮಗುವೆ, ನೀನು ಕರ್ತನಿಂದ ಅತ್ಯಧಿಕವಾದುದನ್ನು ಹೊಂದಿಕೊಳ್ಳಬೇಕಾದರೆ ಕಷ್ಟದಲ್ಲಿರುವವರಿಗೆ, ಅನಾಥರಿಗೆ, ವಿಧವೆಯರಿಗೆ, ಬಡವರಿಗೆ ಸಂತೋಷವಾಗಿ ಕೊಡು. ಅಂತರಂಗದಲ್ಲಿ ನಡೆಯುವುದನ್ನು
ನೋಡುವ ನಿನ್ನ ತಂದೆಯು ನಿನಗೆ ಬಹಳ ಫಲ ಕೊಡುವನು. ಮತ್ತಾಯ 6:4. 5. ಅಗತ್ಯವಿದ್ದವರಿಗೆ ಕೊಡು. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಜ್ಞಾನೋಕ್ತಿ 3:27. ಅನೇಕರು ನಿಮ್ಮಿಂದ ಒಳ್ಳೆಯದನ್ನು ನಿರೀಕ್ಷಿಸುತ್ತಾರೆ, ಸಹಾಯಗಳನ್ನು ಅಪೇಕ್ಷಿಸುತ್ತಾರೆ. ನಿನಗೆ ಸಾಧ್ಯವಾಗುವಷ್ಟು ನೀನು ಅವರಿಗೆ ಕೊಡುತ್ತಿ. ನಿನ್ನ ಮನಸ್ಸನ್ನು ಕಠಿಣಪಡಿಸಿಕೊಳ್ಳಬೇಡ, ನಿನ್ನ ಕೈ ಮುಚ್ಚಿಕೊಳ್ಳಬೇಡ. ಅನೇಕರು ನಿನ್ನನ್ನು ನೋಡಿ ಬರುವಂತೆ ನೀನು ಆಶೀರ್ವಾದ ನಿಧಿಯಾಗಿ ಇರುವುದು ನಿನ್ನ ದೊರೆತ ಭಾಗ್ಯವಲ್ಲವೇ? ಕರ್ತನು ನಿನಗೆ ಸುಖವನ್ನು, ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು ಕೊಟ್ಟಿರುವುದು ಆತನ ಕೃಪೆಯೇ ಅಲ್ಲವೇ? ಜನರು ನಿನ್ನನ್ನು ನೋಡಿ ನಿನ್ನ ಬಳಿಗೆ ಬರುತ್ತಾರೆ ಎಂದರೆ ಕರ್ತನು ನಿನ್ನ ಮೇಲಿಟ್ಟಿರುವ ಪ್ರೀತಿ ಎಷ್ಟು ಎನ್ನುವುದನ್ನು ನೀನು ಯಾವಾಗಲೂ ನೆನೆಸಿಟ್ಟುಕೊಳ್ಳಬೇಕು. ಫಲಗಳನ್ನು, ಎಲೆಗಳನ್ನು ನೋಡಿಯೇ ಅಲ್ಲವೇ ಪಕ್ಷಿಗಳು ಆ ಮರದ ಬಳಿಗೆ ಓಡಿ ಬರುತ್ತವೆ. ಅಲ್ಲದೆ ಫಲವುಳ್ಳ ಮರಗಳನ್ನೇ ಪಕ್ಷಿಗಳು ಆಶ್ರಯಿಸಿಕೊಳ್ಳುತ್ತವೆ. ಹಾಳು ಬಾವಿಯಲ್ಲಿ ನೀರನ್ನು ಸೇದಲು ಯಾರು ಬರುವುದಿಲ್ಲ. ನೀರಿನಿಂದ ತುಂಬಲ್ಪಟ್ಟ ಬಾವಿಯನ್ನೇ ಜನರು ಹುಡುಕಿಕೊಂಡು ಬರುತ್ತಾರೆ. ನೀರು ತುಂಬಿದ ಬಾವಿಯಂತೆಯೂ ಫಲ ಕೊಡುವ ಮರವಾಗಿಯೂ ಕರ್ತನು ನಿನ್ನನ್ನು ಇಟ್ಟಿರುವ ಈ ಕಾಲದಲ್ಲಿಯೇ ನಿನ್ನಿಂದಾಗುವಷ್ಟು ಉಪಕಾರಗಳನ್ನು ಮಾಡು. ಕರ್ತನ ಸೇವೆಗಾಗಿ ಉತ್ಸಾಹದಿಂದ ಕೊಡು. ನಾನು ಕಾಲೇಜಿನಲ್ಲಿ ಓದುತ್ತಿರುವಾಗ ಒಂದು ಹಲಗೆಯ ಮೇಲೆ ಈ ರೀತಿ ಬರೆದಿದ್ದರು: ನೀನು ಈ ಲೋಕದ ಮಾರ್ಗವಾಗಿ ಒಂದೇ ಒಂದು ಸಾರಿ ಮಾತ್ರ ಹೋಗುತ್ತಿ. ನಿನ್ನಿಂದ ಬೇರೆಯವರಿಗೆ ಎಷ್ಟು ಸಹಾಯವನ್ನು ಮಾಡಲು ಸಾಧ್ಯವೋ ಅಷ್ಟೆಲ್ಲವನ್ನು ಮಾಡಿಬಿಡು ಎನ್ನುವುದೇ. ಈ ಮಾತುಗಳನ್ನು ನನ್ನ ಹೃದಯದಲ್ಲಿ ಆಳವಾಗಿ ಕಾರ್ಯ ಮಾಡಿತು. ಹೌದು, ಮನುಷ್ಯನು ಭೂಮಿಯಿಂದ ಮೇಲಕ್ಕೆತ್ತಲ್ಪಡುವಾಗ ಅವನು ತನ್ನ ಜೊತೆಯಲ್ಲಿ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಖಾಲಿಯಾಗಿಯೇ ಹೋಗುತ್ತಾನೆ. ಈ ಮಧ್ಯಂತರ ಕಾಲದಲ್ಲಿ ಅವನು ಕರ್ತನಿಗೆ ಬಡವರಿಗೂ ಕೊಡುವುದಾದರೆ ಅವನು ನಿತ್ಯವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವನು. ಹಲ್ಲೆಲೂಯಾ. ದಾನಿಯೇಲನ ಜೀವಿತವನ್ನು ಗಮನಿಸಿ ನೋಡಿರಿ. ಕರ್ತನು ದಾನಿಯೇಲನನ್ನು ಉನ್ನತಿಗೆ ತಂದಾಗ ಅವನು ತನ್ನ ಸ್ನೇಹಿತರನ್ನು ಮರೆಯಲಿಲ್ಲ. ದಾನಿಯೇಲನು ರಾಜನನ್ನು ಬೇಡಿಕೊಂಡಿದ್ದರಿಂದ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರಿಗೆ ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿದನು. ದಾನಿಯೇಲ 2:49. ಇಂದು ಅನೇಕರನ್ನು ಕರ್ತನು ಅಭಿವೃದ್ಧಿಪಡಿಸಿದಾಗಲೂ ನಾವು ಕ್ರೈಸ್ತರು ಎಂದು ಹೇಳಿಕೊಳ್ಳಲು ನಾಚಿಕೆ ಪಡುತ್ತಾರೆ. ಸ್ನೇಹಿತರನ್ನಾಗಲಿ ಬಂಧುಗಳನ್ನಾಗಲಿ ಹತ್ತಿರ ಬರಲು ಸಹ ಬಿಡುವುದಿಲ್ಲ. ಅಂದು ಐಶ್ವರ್ಯವಂತನಿಗೆ ಒಳ್ಳೆಯದನ್ನು ಮಾಡಲು ಶಕ್ತಿ ಇದ್ದಿತ್ತು. ಅವನ ಮನೆಯ ಬಾಗಿಲಿನಲ್ಲಿಯೇ ಬಿದ್ದುಕೊಂಡಿದ್ದ ಲಾಜರನಿಗೆ ಸಹಾಯ ಮಾಡುವಂತಹ ಎಷ್ಟೊಂದು ಅವಕಾಶಗಳು ಆ ಶ್ರೀಮಂತನಿಗೆ ಇದ್ದಿತ್ತು. ಅವನು ನಯವಾದ ನಾರುಮಡಿ ಉಟ್ಟುಕೊಳ್ಳುತ್ತಿದ್ದನು, ಮೃಷ್ಟಾನ್ನ ಭೋಜನಗಳನ್ನೇ ಉಣ್ಣುತ್ತಿದ್ದನು. ಲಾಜರನಿಗಾದರೂ ಉಣ್ಣುವುದಕ್ಕೂ ಉಡುವುದಕ್ಕೂ ಏನೂ ಇರಲಿಲ್ಲ. ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಂಡು ತಿಂದು ಹಸಿವೆಯನ್ನು ತೀರಿಸಿಕೊಳ್ಳುತ್ತಿದ್ದನು. ಆದರೆ ಕಾಲು ಬದಲಾಯಿತು. ಈಗ ಅದೇ ಐಶ್ವರ್ಯವಂತನು ಲಾಜರನ ಕಿರುಬೆರಳಿನಿಂದ ಬೀಳುವ ಒಂದು ಹನಿ ನೀರಿಗೆ ತವಕಿಸುತ್ತಿದ್ದಾನೆ. ಪಾಪ ಐಶ್ವರ್ಯವಂತನು ಮೊದಲು ಅವನು ಕೊಡದೇ ಇದ್ದುದರಿಂದ ಈಗ ಒಂದು ಹನಿ ನೀರಿಗೂ ಪರದಾಡಬೇಕಾಯಿತು. ದೇವ ಮಗುವೆ, ಈ ಲೋಕದ ಜೀವಿತವು ಮಾಯೆ, ವೇಗವಾಗಿ ಕಳೆದು ಹೋಗುತ್ತದೆ. ಆದುದರಿಂದಲೇ ನಿನಗೆ ಐಶ್ವರ್ಯವು ಇರುವಾಗಲೇ ಬೇರೆಯವರಿಗೆ, ಅನಾಥರಿಗೆ, ಬಡವರಿಗೆ ಪರಿಪೂರ್ಣವಾಗಿ ಕೊಡು. ಸತ್ಯವೇದ ಹೀಗೆ ಹೇಳುತ್ತದೆ: ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಗಲಾತ್ಯ 6:9. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಎಲ್ಲ ಜನರಿಗೂ ಕೊಡುತ್ತಲೇ ಇದ್ದನು. ಬಿಡುಗಡೆಯನ್ನು ಕೊಟ್ಟನು. ಸುಖ, ಸಮಾಧಾನ, ನೆಮ್ಮದಿ, ಪ್ರೀತಿ, ಕೃಪೆ ಎಲ್ಲವನ್ನು ಕೊಟ್ಟನು. ಸತ್ಯವೇದವು ಹೇಳುತ್ತದೆ, ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಅಪೊಸ್ತಲರ ಕೃತ್ಯ 10:38. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಮತ್ತಾಯ 5:16. ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಒಂದೇ ಮನೆಯವರಂತಿರುವ ಕ್ರಿಸ್ತನ ನಂಬಿಕೆಯವರಿಗೆ ಮಾಡೋಣ. ಗಲಾತ್ಯ 6:10.
ನೀನಾದರೆ ಧರ್ಮ ಕೊಡುವಾಗ ನೀನು ಧರ್ಮ ಕೊಟ್ಟದ್ದು ಅಂತರಂಗದಲ್ಲಿರುವಂತೆ ನಿನ್ನ ಬಲಗೈ ಮಾಡಿದ್ದು ಎಡಗೈಗೂ ತಿಳಿಯದಿರಲಿ. ಮತ್ತಾಯ 6:3. ದೇವ ಮಗುವೆ, ಕರ್ತನು ನಿನ್ನನ್ನು ವಿಶೇಷವಾದ ಆಶೀರ್ವಾದದಿಂದ ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.